Good morning, students. Previous class we discussed the who is a consumer, who is buyer, who is seller, who is the service holder, who is service provider, and how to the economics related to the ordinary business life. ಹಿಂದಿನ ತರಗತಿಯಲ್ಲಿ ನಾವೇನು ಮಾಡಿದೆವು ಅಂದರೆ ಅನುಭೋಗಿ ಅಂತ ಯಾರಿಗೆ ಕರಿಬೇಕು, ಮಾರಾಟಗಾರ ಅಂತ ಯಾರಿಗೆ ಕರಿಬೇಕು, ಉತ್ಪಾದಕರು ಅಂದರೆ ಯಾರು, ಅಷ್ಟೇ ಅಲ್ಲದೆ ಸೇವಾದಾರಿಗಳಂದರೆ ಯಾರು, ಸೇವಾದಾತರು ಅಂದರೆ ಯಾರು, ಉತ್ಪಾದಕತೆ ಅಂದರೆ ಏನು, ಅಷ್ಟಲ್ಲದೆ ಯಾವ ರೀತಿಯಾಗಿ ಅರ್ಥಶಾಸ್ತ್ರವು ಮಾನವನ ಒಂದು ದೈನಂದಿನ ವ್ಯವಹಾರಗಳಲ್ಲಿ ಬಳಕೆಯಾಗ್ತದೆ ಅನ್ನೋದ್ರ ಬಗ್ಗೆ ಏನು ಮಾಡ್ತೀವಿ ಅಂದರೆ ಸ್ಟಡಿಯನ್ನು ಮಾಡಿದ್ದೇವೆ. Today class we discuss the we can't get something for nothing. Yes, exactly. ಏನನ್ನು ಕೊಡದೆ ಏನನ್ನು ಪಡೆಯಲಾಗುವುದಿಲ್ಲ. If suppose you going to the market, you give money and purchase the some of the goods. ನಾವು ಈಗ ಮಾರುಕಟ್ಟೆಗೆ ಹೋಗ್ತಾ ಇದ್ದೇವೆ ಅಂದರೆ ಅಲ್ಲಿ ನಾವು ಹಣವನ್ನು ಕೊಟ್ಟು ಏನು ಮಾಡ್ತೀವಿ, ವಸ್ತುಗಳನ್ನು ತೊಗೊತೀವಿ. ಸಪೋಸ್ ಯು ಕಾಂಟ್ ಗಿವ್ ಮನಿ, ಯು ಕೆನಾಟ್ ಬೈ ದಿ ಎನಿ ಗುಡ್ ಇನ್ ದ ಮಾರ್ಕೆಟ್. ಯಾವುದೇ ವಸ್ತುಗಳನ್ನು ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ತಗೊತಾ ಇದ್ದೇವೆ ಅಂದರೆ ಅಲ್ಲಿ ಏನಾಗ್ತದೆ ಅಂದರೆ ಆ ವಸ್ತುಗಳನ್ನು ನಾವು ಕೊಂಡ್ಕೊಳ್ಳಿಕ್ಕೆ ಆಗೋದು. ನಾವು ಹಣವನ್ನು ಕೊಟ್ಟಾಗ ಏನು ಮಾಡ್ತೀವಿ ಅಂದರೆ ಇಲ್ಲಿ ವಸ್ತುಗಳನ್ನು ಮಾಡಿ ಕೊಂಡ್ಕೋಬೋದು. ಆ್ಯಂಡ್ ಯು ಬೆಟರ್ ಟು ರೀಡ್ ದಿಸ್ ಸ್ಟೋರಿ. ಐ ಆಮ್ ನಾಟ್ ಎಕ್ಸ್ಪ್ಲೇನ್ this theory because you read in home. According to this story, if Aladdin very lucky to have more wealth, according to this story Alauddin get more wealth and he is a lucky person. ಇಲ್ಲಿ ಅಲ್ಲಾವುದ್ದೀನ್ ಅನ್ನೋನು ಏನಾಗ್ತಂದರೆ ಯಾವಾಗ ಅವನು ಅದೃಷ್ಟ ಮನುಷ್ಯನು. ಯಾಕೆ, ಯಾವಾಗ ಅವನಿಗೆ ಏನು ಬೇಕೋ ಅಷ್ಟು ಅಗಾಧವಾದ ಸಂಪತ್ತು ಇರೋದರಿಂದ ಅವನ ಸಪೋಸ್ ಹಿ ಪರ್ಚೇಸಿಂಗ್ ದಿ 1 lakh rupee good, he directly going to the market and purchase the various goods. ಅವನೇನಂತಂದರೆ ಅಲ್ಲಾವುದ್ದೀನ್ ಅನ್ನೋನು ಏನು ಮಾಡ್ತಾನೆ ಅಂದರೆ ಯಾವುದೇ ಒಂದು ಸಂಪತ್ತಿರುವಂಥ ವ್ಯಕ್ತಿ. ಹೌದಾ, ಇಲ್ಲಿ ಈ ಒಂದು ಸ್ಟೋರಿಯನ್ನು ನೀವು ಮನೆಯಲ್ಲಿ ಓದ್ರಿ. ಬಟ್ ನಾವೊಂದು ಸ್ಟೋರಿ ಏನು ಮಾಡ್ತೀನಿ ಅಂದರೆ ಅಲ್ಲಾವುದ್ದೀನ್ ಕಡೆ ಅಂದರೆ ಬಹಳಷ್ಟು ಸಂಪತ್ತಿದೆ. ಈಸ್ ಅ ವೆರಿ ರಿಚ್ ಪರ್ಸನ್ ಆ್ಯಂಡ್ ಹಿ ಕ್ಯಾನ್ ಏಬಲ್ ಟು ಎನಿ ಟೈಮ್ ಬೈ ಎನಿ ಗೂಡ್ ಇನ್ ದಿ ಮಾರ್ಕೆಟ್. ಅವನಿಗೆ ಮಾರುಕಟ್ಟೆಗೆ ಯಾವಾಗ ಬೇಕಾದಾಗ ಹೋದಾಗ ಕೂಡ ಏನು ಮಾಡ್ತಾನೆ ಅಂದರೆ ಎಷ್ಟೇ ರೊಕ್ಕವನ್ನು ಕೊಟ್ಟರು ಕೂಡ ಏನು ಮಾಡ್ತಾರೆ, ಯಾವುದೇ ವಸ್ತುವನ್ನು ಬೇಕಾದರೂ ಕೊಂಡ್ಕೋಬೋದು. ಹಿಮ್ ಆ್ಯಂಡ್ ಆಲ್ಸೋ ದಿ ಅಲ್ಲಾವುದ್ದೀನ್ ಲೈಫ್ ಈಸ್ ಅ ವೆರಿ ರಾಯಲ್ ಲೈಫ್. ಅವನದು ಏನಾಗ್ತದೆ, ಭಾಳ ಐಶ್ವರ್ಯಮಯವಾದಂಥ ಜೀವನ ಆಗ್ತದೆ. ಅದೇ ರೀತಿ ಕೂಡ ಏನಾಗ್ತದೆ, ವಿ ಹ್ಯಾವ್ ಆಲ್ಸೋ ದಿ ಅನ್ಲಿಮಿಟೆಡ್ ವಾಂಟ್ಸ್ ಲೈಕ್ ಅಲ್ಲಾವುದ್ದೀನ್ ವಾಂಟ್ಸ್. ನಮ್ಮ ಕಡೆನೂ ಏನಿದಾವೆ ಅಂದರೆ ಅಲ್ಲಾವುದ್ದೀನ್ ಕಡೆ ಯಾವ ರೀತಿಯಾದಂಥ ಬೈಕೆಗಳಿದ್ದಾವೆ ಅದೇ ರೀತಿಯಾದಂಥ ವಿಭಿನ್ನವಾದ ಬೈಕೆಗಳು ಕೂಡ ನಮ್ಮ ಕಡೆ ಇದಾವೆ. ಬಟ್ ವಿ ಹ್ಯಾವ್ ನೋ ಮನಿ. ನಮ್ಮ ಕಡೆ ಏನಿಲ್ಲ, ಹಣ ಇಲ್ಲ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ we do not have magic lamp. Yes, he get a magic lamp automatically. He create the wealth and he purchase the anything. ಅವನ ಏನಂದರೆ ಅವನ ಕಡೆ ಒಂದು ಅದ್ಭುತವಾದಂಥ ದೀಪ ಇತ್ತು, ಅದು ಒಂದು ಮ್ಯಾಜಿಕ್ ಲ್ಯಾಂಪ್ ಇದ್ದಿದ್ದಕ್ಕಾಗಿ ಏನಾಗ್ತಂದರೆ ಅವನಿಗೆ ಯಾವುದನ್ನು ಸೃಷ್ಟಿಸಿದ್ರು ಕೂಡ ಏನಾಗ್ತದೆ ಸೃಷ್ಟಿ ಆಗಿತ್ತು, ಎಷ್ಟೇ ಹಣವು ಕೂಡ ಏನಾಗ್ತದೆ ಸೃಷ್ಟಿ ಆಗ್ತದೆ. ಬಟ್ ವಿ ಹ್ಯಾವ್ ನಾಟ್ ಮ್ಯಾಜಿಕ್ ಲ್ಯಾಂಪ್. ನಾವು ಇಲ್ಲಿ ನಮ್ಮ ಕಡೆ ಏನಿಲ್ಲ, ಮ್ಯಾಜಿಕ್ ಲ್ಯಾಂಪ್ ಇಲ್ಲ. ಅದಕ್ಕಾಗಿ ಇಲ್ಲಿ ಏನು ಮಾಡಬೇಕಂದ್ರೆ, ಇಪ್ಪ ಸಪೋಸ್ we are going to suppose we have pocket money with limited amount of money. ಇಲ್ಲಿ ನಮ್ಮ ಕಡೆ ಏನಿದೆ ಅಂದರೆ ಕಿಶೆಯಲ್ಲಿ ಹಣ ಇದ್ದಾವೆ, ಬಟ್ ಏನಾಗ್ತದೆ ಅಂದರೆ ಅವು ಕಡಿಮೆ ಪ್ರಮಾಣದಲ್ಲಿದ್ದಾವೆ. ವಿ ಸಪೋಸ್ ಗೋಯಿಂಗ್ ಟು ಮಾರ್ಕೆಟ್ ಆ್ಯಂಡ್ ಪರ್ಚೇಸಿಂಗ್ ದಿ ಗೂಡ್ಸ್ ಓನ್ಲಿ ಫಾರ್ ಮಿನಿಮಮ್ ಅಮೌಂಟ್ಸ್ ಆಫ್ ಗೂಡ್ಸ್. ನಾವೇನಾಗ್ತದೆ ನಮ್ಮ ಜೇಬಿನಲ್ಲಿ ಎಷ್ಟು ಹಣ ಇದ್ದಾವೆ ಅಷ್ಟನ್ನು ಮಾತ್ರ ಏನು ಮಾಡ್ತೀವಿ ಅಂದರೆ ಗೂಡ್ಸನ್ನು ಪರ್ಚೇಸ್ ಮಾಡ್ತೀವಿ. ವಿ ಪರ್ಚೇಸ್ ಗೂಡ್ ಅಕಾರ್ಡಿಂಗ್ ಟು ದ ಪಾಕೆಟ್ ಮನಿ. ನಮ್ಮ ಒಂದು ಜೇಬಿನಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ಮಾತ್ರ ಗೂಡ್ಸನ್ನು ನಾವೇನು ಮಾಡ್ತೀವಿ ಅಂದರೆ ಪರ್ಚೇಸನ್ನು ಮಾಡ್ತಾ ಇದ್ದೇವೆ.
Pocket money that you get to spend, if you had more of it, then you could have purchased almost all the things. Suppose if you have more money in the pocket, you automatically buying all the goods and services. ನಿಮ್ಮ ಕಡೆ ಏನಾದರೂ ಕಿಶೆಯಲ್ಲಿ ಹೆಚ್ಚಿನ ಹಣ ಇದು ಅಂದರೆ ನೀವೇನು ಮಾಡ್ಬೋದು ಅಂದರೆ ಹೆಚ್ಚಿನವಾದಂಥ ವಸ್ತುಗಳನ್ನು ಕೊಂಡ್ಕೊತೀರಿ. ಇಫ್ ಸಪೋಸ್ ಯು ಹ್ಯಾವ್ ನಾಟ್ ಮೋರ್ ಮನಿ, ಆಟೋಮೆಟಿಕ್ಲಿ ವಿಚ್ ಈಸ್ ನೆಸೆಸರಿ ಫಾರ್ ಟುಡೇ, ಯಾವ ಒಂದು ಬಯಕೆ ನಮಗೆ ಈಗ ಈ ಒಂದು ದಿನ ನಮಗೆ ಸದುಪಯೋಗ ಆಗ್ತಾ ಇದೆ, ಆ ಒಂದು ಬಯಕೆಗಳನ್ನು ಈಡೇರಿಸ್ಕೋಬೇಕು ಏನು ಮಾಡ್ತೀವಿ, ನಾವೊಂದು ಹಣವನ್ನು ಖರ್ಚು ಮಾಡ್ತೀವಿ. ಇಫ್ ಸಪೋಸ್ ಯು ಹ್ಯಾವ್ ಅ ಮಿನಿಮಮ್ ಮನಿ, ಒನ್ಲಿ ಮನಿ ಸ್ಪೆಂಡ್ ಫಾರ್ ದ ಟುಡೇಸ್ ನೆಸೆಸರಿ ಗುಡ್. ನಾವೆಲ್ಲ ಏನು ಮಾಡ್ತೇವೆ ಅಂದರೆ ಯಾವುದೋ ಒಂದು ಅತಿ ಅವಶ್ಯವಾಗಿ ಈ ದಿನ ಬೇಕಾಗಿದ್ದಿಲ್ಲ ಆ ವಸ್ತುವಿಗೆ ಮಾತ್ರ ಏನು ಮಾಡ್ತೇವೆ ಅಂದರೆ ನಾವು ಜೇಬಿನಲ್ಲಿರುವಂಥ ಹಣವನ್ನು ಖರ್ಚು ಮಾಡ್ತೀವಿ. ಯಾಕಂದರೆ ಅವರ್ ಇನ್ಕಮ್ ಈಸ್ ಆಲ್ಸೋ ಲೋ ಆ್ಯಂಡ್ ಅವರ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿರುವಂಥ ಆದಾಯ ಕಡಿಮೆ ಆದರೆ ಬಯಕೆಗಳು ಅಪಾರ. ನಮ್ಮಲ್ಲಿರುವಂಥ ಆದಾಯಗಳು ಕಡಿಮೆ ಆದರೆ ಬಯಕೆಗಳು ಹೆಚ್ಚಿರೋದ್ರಿಂದ ಏನಾಗ್ತದೆ ಅಂದರೆ ಈ ಬಯಕೆಗಳು ಹೆಚ್ಚಾಗಿರೋದ್ರಿಂದ ವಿ ಒನ್ಲಿ ಸ್ಪೆಂಡ್ ಫಾರ್ ದಿ ಮನಿ ಟು ವೆರಿ ನೆಸೆಸರಿ ಗುಡ್ಸ್. ಅತಿ ಅವಶ್ಯಕವಾಗಿರುವಂಥ ವಸ್ತುಗಳಿಗೆ ಮಾತ್ರ ನಾವೇನು ಮಾಡ್ತೇವೆ ಅಂದರೆ ಜೇಬಿನಲ್ಲಿರುವಂಥ ಹಣವನ್ನು ಖರ್ಚು ಮಾಡ್ತಾ ಇರ್ತೇವೆ. ಬಟ್ ಸಿನ್ಸ್ ಯುವರ್ ಪಾಕೆಟ್ ಮನಿ ಈಸ್ ಲಿಮಿಟೆಡ್, ಯು ಹ್ಯಾವ್ ಟು ಚೂಸ್ ಓನ್ಲಿ ದೋಸ್ ಥಿಂಗ್ಸ್. ದೋಸ್ ಥಿಂಗ್ಸ್ ಈಸ್ ನಥಿಂಗ್ ಬಟ್ ದಿ ವೆರಿ ನೆಸೆಸರಿ ಗೂಡ್ಸ್. ಯಾವ ಒಂದು ಅತಿ ಅವಶ್ಯಕವಾಗಿದ್ದಾವೆ ಆ ವಸ್ತುಗಳನ್ನು ಮಾತ್ರ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಕೊಂಡ್ಕೊಳ್ತಾ ಇದ್ದೇವೆ. ಯು ಹ್ಯಾವ್ ಒನ್ಲಿ ಚೂಸ್ ದಿ ಒನ್ಲಿ ದೋಸ್ ಥಿಂಗ್ಸ್ ವಿಚ್ ಗೂಡ್ಸ್ ಆರ್ ವೆರಿ ನೆಸೆಸರಿ ಫಾರ್ ಟುಡೇ. ಇವತ್ತಿನ ದಿನ ನನಗೆ ಯಾವ ಗೂಡು ಅವಶ್ಯಕತೆ ಇದೆ ಆ ವಸ್ತುಗಳನ್ನು ಮಾತ್ರ ನಾವೇನು ಮಾಡ್ತೀವಿ ಕೊಂಡ್ಕೊತಾ ಇದ್ದೇವೆ. ದಿಸ್ ಈಸ್ ದ ಬೇಸಿಕ್ ಟೀಚಿಂಗ್ ಫಾರ್ ಎಕನಾಮಿಕ್ಸ್. ಎಸ್, ಬಿಕಾಸ್ ಅವರ್ ಎಕನಾಮಿ ಹ್ಯಾವಿಂಗ್ scarcity resources with the unlimited wants with ಅನ್ಲಿಮಿಟೆಡ್ ಪಾಪ್ಯುಲೇಷನ್. ನಮ್ಮ ಕಡೆ ಏನದ ಅಂದರೆ ಸಂಪನ್ಮೂಲಗಳ ಕೊರತೆಯಲ್ಲಿದ್ದಾವೆ, ಬಯಕೆಗಳು ಅಪರಿಮಿತವಾಗಿವೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿರುವಂಥ ಜನಸಂಖ್ಯೆಯೂ ಕೂಡ ಏನಾಗಿದೆ ಅಂದರೆ ಅಪರಿಮಿತವಾಗಿದೆ. ಪಾಪ್ಯುಲೇಷನ್ ಪ್ರೆಷರ್ ಇಸ್ ನೌ ಡೇಸ್ ವೆರಿ ಇನ್ಕ್ರೀಸ್ ಬಿಕಾಸ್ ಅವರ್ ಕಂಟ್ರಿ ಬರ್ತ್ ರೇಟ್ ಇನ್ಕ್ರೀಸ್ ಬಟ್ ಡೆತ್ ರೇಟ್ ಇಸ್ ಡಿಕ್ರೀಸಸ್. ಬಟ್ ನೌ ಡೇಸ್ our population increase because of we are introducing the various health technologies adopted in our country hospitals. ನಮ್ಮ ದೇಶದಲ್ಲಿರುವಂಥ ಒಂದು ಆಸ್ಪತ್ರೆಗಳಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ವೈದ್ಯಕೀಯ ಸೌಲಭ್ಯಗಳನ್ನು ಹೆಚ್ಚಿಗೆ ಮಾಡಿದ್ದೇವೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ನಮ್ಮ ದೇಶದಲ್ಲಿ ಏನಾಗ್ತದೆ ಅಂದರೆ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಯಾವ ರೀತಿಯಾಗಿ ಹುಟ್ಟುವ ದರವು ಕೂಡ ಹೆಚ್ಚಿಗೆ ಆಗ್ತಾ ಇಲ್ಲ, ಅದೇ ರೀತಿ ಕೂಡ ಸಾಯುವ ಪ್ರಮಾಣ ಕೂಡ ಅಗದಿ ಕಡಿಮೆ ಆಗ್ತದೆ. ಯಾಕಂದರೆ ನಾವು ಆರೋಗ್ಯಕ್ಕೆ ಒಂದು ಸೂಚಕಗಳಂಥ ಆರೋಗ್ಯದಲ್ಲಿ ತಂತ್ರಜ್ಞಾನಗಳನ್ನು ಪ್ರತಿ ಹಾಸ್ಪಿಟಲ್ನಲ್ಲೂ ಅಳವಡಿಸೋದ್ರಿಂದ ಏನಾಗ್ತದೆ ಅಂದರೆ ಇಲ್ಲಿ ಸಾವಿನ ಪ್ರಮಾಣ ಕಡಿಮೆ ಆಗಿದೆ, ಮರಣದ ಪ್ರಮಾಣವು ಕೂಡ ಏನಾಗ್ತದೆ ಅಷ್ಟೇ ಪ್ರಮಾಣದಲ್ಲಿದೆ. ಆದರೆ ಜನಸಂಖ್ಯೆಯು ಕೂಡ ಏನಾಗ್ತದೆ ಅಂದರೆ ದಿನೇ ದಿನೇ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗ್ತದೆ ಇನ್ಕ್ರೀಸ್ ಆಗ್ತಾ ಇದೆ. ಇಫ್ ದ ಪಾಪ್ಯುಲೇಷನ್ ಇನ್ಕ್ರೀಸಸ್, ಬರ್ತ್ ರೇಟ್ ಆಲ್ಸೋ ಇನ್ಕ್ರೀಸಸ್ ಬಟ್ ಡೆತ್ ರೇಟ್ ಫಾರ್ ಡಿಕ್ರೀಸಸ್. ಬಹಳಷ್ಟು ಕಡಿಮೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದಲ್ಲೇ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆಯಾ? ಅಷ್ಟೇ ಅಲ್ಲದೆ ಏನಾಗ್ತದೆ ಮಾನವನ ಬಯಕೆಗಳು ಕೂಡ ಅಪರಿಮಿತವಾಗ್ಯವೆ. ಅದರಿಂದ ಏನಾಗ್ತಾ ಇದೆ ಅಂದರೆ ಇಲ್ಲಿ ಬರ್ತ್ ರೇಟ್ ಹೆಚ್ಚಿಗೆ ಇದೆ, ಡೆತ್ ರೇಟ್ ಅಗದಿ ಕಡಿಮೆ ಆಗ್ತಾ ಇದೆ. ಇಲ್ಲಿ ಕಾರಣ ಇಷ್ಟೇ, ವಿ ಆರ್ ಇಂಟ್ರೊಡ್ಯೂಸಿಂಗ್ ದಿ ಹೆಲ್ತ್ ಟೆಕ್ನಾಲಜೀಸ್ ಇನ್ ದಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಸ್ ವೆಲ್ ಆಸ್ ದಿ ಪ್ರೈವೇಟ್ ಹಾಸ್ಪಿಟಲ್ಸ್. ಖಾಸಗಿಯ ಒಂದು ದವಾಖಾನೆಗಳಲ್ಲಾಗಿರ್ಬೋದು, ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಕೂಡ ನಾವು ಏನು ಮಾಡಿದ್ದೀವಿ ಅಂದರೆ ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದರಿಂದ ಏನಾಗಿದೆ ಅಂದರೆ ಪ್ರತಿಯೊಂದರಲ್ಲೂ ಕೂಡ ನಾವೇನಿದೆ ಇಂಪ್ರೂವ್ ಆಗ್ತಾ ಇದೆ. ಇಟ್ ಈಸ್ ದ ಒನ್ ಆಫ್ ದ ಬೇಸಿಕ್ ಟೀಚಿಂಗ್ ಫಾರ್ ದ ಎಕನಾಮಿಕ್ಸ್. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ನೆಕ್ಸ್ಟ್, ಸ್ಕೇರ್ಸಿಟಿ ಇಸ್ ದಿ ರೂಟ್ ಆಫ್ ದಿ ಆಲ್ ಆಫ್ ಎಕನಾಮಿಕ್ ಪ್ರಾಬ್ಲಮ್ಸ್. ಎಸ್, ಎಕ್ಸಾಕ್ಟ್ಲಿ. ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ. ಇಫ್ ಸಪೋಸ್ had there been no scarcity, there would have not studied economics. ನಾವಿಲ್ಲಿ ಕೊರತೆ ಎನ್ನುವುದು ಕೂಡ ಏನಾಗ್ತದೆ ಅಂದರೆ
ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಒಂದು ಮೂಲ ಕಾರಣವಿದೆ. ಬಿಕಾಸ್ ಆಫ್ ದಿ ಅವರ್ ಕಂಟ್ರಿ ಹ್ಯಾವಿಂಗ್ ದಿ ಮೋರ್ ಪಾಪ್ಯುಲೇಷನ್ ಆ್ಯಂಡ್ ದ ಸ್ಕೇರ್ಸಿಟಿ ಆಫ್ ದ ರಿಸೋರ್ಸಸ್. ರಿಸೋರ್ಸಸ್ ಆರ್ ಸೊ ದಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ ವೇರಿಯಸ್ ಸೆಕ್ಟರ್ ಇನ್ ದ ಎಕನಾಮಿ. ನಮ್ಮ ದೇಶದಲ್ಲಿರುವಂಥ ಸಂಪನ್ಮೂಲಗಳನ್ನು ನಾವು ಒಂದೇ ವಿಭಾಗಕ್ಕೆ, ಒಂದೇ ಘಟಕಕ್ಕೆ ಇಲ್ಲಿ ಹಂಚಿಕೆ ಮಾಡಲಾಗುವುದಿಲ್ಲ. ಸಪೋಸ್ ರಿಸೋರ್ಸಸ್ ಆರ್ distributed among the various sectors like agriculture sector, like industrial sector, like a service sector, like a ಕೋಆಪರೇಟಿವ್ ಸೆಕ್ಟರ್. ನಾವು ಪ್ರತಿಯೊಂದು ವಲಯಕ್ಕೂ ಕೂಡ ಏನು ಮಾಡಬೇಕಂದ್ರೆ ಇಲ್ಲಿ ನಾವು ಸಂಪನ್ಮೂಲ ಹಂಚಿಕೆ ಮಾಡಬೇಕು. ಕೈಗಾರಿಕಾ ಕ್ಷೇತ್ರ ಆಗಿರ್ಬೋದು, ಕೃಷಿ ಕ್ಷೇತ್ರ ಆಗಿರ್ಬೋದು, ಸಹಕಾರ ಕ್ಷೇತ್ರ ಆಗಿರ್ಬೋದು. ಅಷ್ಟೇ ಅಲ್ಲದೆ ಸೇವಾ ಕ್ಷೇತ್ರಕ್ಕೂ ಕೂಡ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡಬೇಕಾಗಿದೆ. ದ್ಯಾಟ್ಸ್ ವೈ ಸ್ಕೇರ್ಸಿಟಿ ಈಸ್ ದಿ ರೂಟ್ ಪ್ರಾಬ್ಲಮ್ ಆಫ್ ದಿ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ತಮ್ಮಲ್ಲಿರುವಂಥ ಒಂದು ಕೊರತೆ ಎನ್ನುವುದು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಏನಾಗಿದೆ, ಮೂಲ ಕಾರಣವಾಗಿದೆ. ಇಫ್ ಸಪೋಸ್ there is no scarcity of resources, we can't study the economics. ನಮ್ಮಲ್ಲಿ ಏನಾದರೂ ಕೊರತೆ ಇಲ್ಲ ಅಂತಂದರೆ ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದಿಲ್ಲ. ಯಾಕಂದರೆ ಇಫ್ ಯು ಸ್ಟಡಿ ದಿ ಎಕನಾಮಿಕ್ಸ್, ಹೌ ಟು ಅಲೋಕೇಟ್ ದಿ ರಿಸೋರ್ಸಸ್ ಅಮಾಂಗ್ ವಿತ್ ದಿ ವೇರಿಯಸ್ ಸೆಕ್ಟರ್ ಅಕಾರ್ಡಿಂಗ್ ಟು ದೇರ್ ನೆಸೆಸರಿ. ಇಲ್ಲಿ ಘಟಕಕ್ಕೆ ಅನುಗುಣವಾಗಿ ನಾವು ಯಾವ ರೀತಿಯಾದಂಥ ಸಂಪನ್ಮೂಲಗಳನ್ನು ಅವುಗಳ ಅವಶ್ಯಕತೆಗೆ ಅನುಗುಣವಾಗಿ ಹಂಚಿಕೆ ಮಾಡಬೇಕನ್ನೋದು ಏನು ಮಾಡ್ತೀವಿ ಅಂದರೆ ನಾವು ಅರ್ಥಶಾಸ್ತ್ರದಿಂದ ಕಲಿತಾ ಇದ್ದೇವೆ. ದ್ಯಾಟ್ಸ್ ವೈ ವಿ ಸ್ಟಡಿ ದಿ ಎಕನಾಮಿಕ್ಸ್. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೇವೆ, ಇಲ್ಲಿ ಅರ್ಥಶಾಸ್ತ್ರವನ್ನು ಕಲಿತಾ ಇದ್ದೇವೆ. And you would have to study economics either in your daily life. Exactly. If suppose we must and should study the economics and lead daily life. Every day suppose you going to market, you ask price for the product. If the price of the product decided on the basis of the quality, quantity and the size of the goods. ನಾವು ಇಲ್ಲಿ ಮಾರುಕಟ್ಟೆಗೆ ಹೋಗ್ತಾ ಇದ್ದೇವೆ ಅಂದರೆ ಮೊದಲು ಹೋಗಿ ಏನು ಮಾಡ್ತೀವಿ, ಆ ವಸ್ತುವಿನ ಬೆಲೆಯನ್ನು ಕೇಳ್ತೇವೆ. ಆ ವಸ್ತುವಿನ ಬೆಲೆ ಯಾವುದ್ರ ಮೇಲೆ ಡಿಸೈಡ್ ಆಗ್ತದೆ ಅಂದರೆ ಆ ಒಂದು ವಸ್ತುವಿನ ಒಂದು ಗುಣಮಟ್ಟ ಆಗಿರಬಹುದು, ವಸ್ತುವಿನ ಆಕಾರ ಇರಬಹುದು, ವಸ್ತುವಿನ ರಚನೆಯ ಮೇಲೆ ಏನು ಮಾಡ್ತೇವೆ ಅಂದರೆ ಆ ವಸ್ತುವಿನ ಒಂದು ಬೆಲೆಯನ್ನು ಅಳಿತಾ ಇರ್ತೇವೆ. ಆ್ಯಂಡ್ ಆಲ್ಸೋ ದಿ ಸೆಲ್ಲರ್ ಆಲ್ಸೋ ದಿ ಡಿಸೈಡ್ ಪ್ರೈಸ್ ದಿ ಅಕಾರ್ಡಿಂಗ್ ಟು ದ ಪ್ರಾಡಕ್ಟ್ ಕ್ವಾಲಿಟಿ. ಅಲ್ಲಿ ಒಂದು ಮಾರಾಟಗಾರನು ಕೂಡ ಏನು ಮಾಡ್ತಾನಂದರೆ ಆ ವಸ್ತುವಿನ ಬೆಲೆಯನ್ನು ಏನು ಮಾಡ್ತಾನಂದರೆ ನಿರ್ಧರಿಸುತ್ತಾನೆ. ಇಲ್ಲಿ ಇನ್ನೊಂದೇನೆಂದರೆ, ಸಪೋಸ್ ಪ್ರಾಡಕ್ಟ್ ಪೀರಿಯಡ್ ಈಸ್ ಎಕ್ಸ್ಪೈರ್ಡ್, ದ್ಯಾಟ್ ಟೈಮ್ ಸೆಲ್ಲರ್ ಸೆಲ್ಲಿಂಗ್ ಈಸ್ ಗುಡ್ ವೆರಿ ಮಿನಿಮಮ್ ಪ್ರೈಸ್. ಇಲ್ಲಿ ಏನಾಗ್ತದೆ ಅಂದರೆ ಒಂದು ವಸ್ತುವಿನ ಅದರ ಒಂದು ಗುಣಮಟ್ಟದ ಅವಧಿ ಮುಗಿದ ನಂತರ ಆ ವಸ್ತುವಿನ ಏನು ಮಾಡ್ತಾನೆ, ಅತಿ ಕಡಿಮೆ ದರದಲ್ಲಿ ಏನು ಮಾಡ್ತಾನೆ ಅಂದರೆ ಮಾರ್ತಾನೆ. ಬಿಕಾಸ್ ಆಲ್ರೆಡಿ ಪ್ರಾಡಕ್ಟ್ ಎಕ್ಸ್ಪೈರ್ಡ್ ಆ್ಯಂಡ್ ಲಾಸ್ ಈಸ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ದ್ಯಾಟ್ ಟೈಮ್ ಕನ್ಸ್ಯೂಮರ್ ನಾಟ್ ಡಿಮಾಂಡ್ ಫಾರ್ ದಿ ಎಕ್ಸ್ಪೈರ್ಡ್ ಕಮ್ಯುನಿಟಿ. ಆ ಒಂದು ವಸ್ತುವಿಗೆ ಏನು ಮಾಡ್ತಾರೆ, ಅವಧಿ ಮುಗಿದಂಥ ವಸ್ತುಗಳಿಗೆ ಅನುಭೋಗಿದಾರರು ಯಾವುದೇ ರೀತಿಯಂಥ ಬೇಡಿಕೆಯನ್ನು ನೀಡೋದಿಲ್ಲ. ಅಷ್ಟೇ ಅಲ್ಲದೆ ಅದು ಕೂಡ ಏನು ಮಾರಾಟ ಮಾಡೋದಿಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ಯಾವುದೋ ಒಬ್ಬ ವ್ಯಕ್ತಿಗೆ ಏನು ಮಾಡ್ತಿರ್ತಾರೆ ಅಂದರೆ ಅವರು ಆ ಒಂದು ವಸ್ತುವನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಏನು ಮಾಡ್ತಾರೆ ಅಂದರೆ ಆ ಒಂದು ವಸ್ತುವಿನ ಒಂದು ಹಣವನ್ನು ಪಡ್ಕೊತಿರ್ತಾರೆ. ಸಪೋಸ್ ಮಿನಿಮಮ್ ಪ್ರೈಸ್ ಆದರೂ ಬರಲಿ ಅಂತ ಏನು ಮಾಡ್ತಾರೆ ಅಂದರೆ ಸೆಲ್ಲರ್ಸ್ ಏನು ಮಾಡ್ತಾರೆ ಅಂದರೆ ಅದನ್ನು ಸೆಲ್ ಮಾಡ್ತಾರೆ. ಸಪೋಸ್ ವಿ ಫೇಸ್ ದಿ ವೇರಿಯಸ್ ಸ್ಕೇರ್ಸಿಟೀಸ್ ಎವ್ರಿ ಡೇ. The long queues in railway bookings, in buses and training, shortage of the essential goods. Yes, exactly. Some of the time in the market, goods are not available. If suppose goods are not available, nothing but the scarcity of goods in the market. ಇಲ್ಲಿ ವಸ್ತುಗಳು ಮಾರುಕಟ್ಟೆಯಲ್ಲಿ ಅವಶ್ಯಕವಾದಂಥ ವಸ್ತುಗಳು ಲಭ್ಯ ಇಲ್ಲ ಅಂದರೆ ಅಲ್ಲಿ ಆ ವಸ್ತುಗಳ ಕೊರತೆ ಆಗ್ತಾ ಇದೆ. ಸಪೋಸ್ ಗೂಡ್ಸ್ ಆರ್ ಸ್ಕೇರ್ಸಿಟಿ, ನಥಿಂಗ್ ಬಟ್ ದಿ ಸ್ಕೇರ್ಸಿಟಿ ಆಫ್ ದಿ ರಿಸೋರ್ಸಸ್. ಇಲ್ಲಿ ಸಂಪನ್ಮೂಲಗಳ ಕೊರತೆ ಇದ್ದಿದ್ದರಿಂದ ಏನಾಗ್ತದೆ ಅಂದರೆ ವಸ್ತುಗಳ ಕೊರತೆ ಉಂಟಾಗ್ತಾ ಇದೆ. ಅದಕ್ಕಾಗಿ ಇಲ್ಲಿ ಏನು ಮಾಡಿದೆ ಅಂದರೆ ವಿ ಆರ್ ಫೇಸ್ ವೇರಿಯಸ್ ಫಾರ್ಮ್ಸ್ ಆಫ್ ಸ್ಕೇರ್ಸಿಟಿ. ಸಪೋಸ್ ಯು ಗೋಯಿಂಗ್ ಟು ರೈಲ್ವೆ ಸ್ಟೇಷನ್, you standing in the queues for
ಗೆಟಿಂಗ್ ಟಿಕೆಟ್ಸ್. ನೀವೇನಾದರೂ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀರಿ ಅಂದರೆ ಅಲ್ಲಿ ನೀವೇನು ಮಾಡ್ತಾ ಅಂದರೆ ಟಿಕೆಟನ್ನು ತೊಗೊಳ್ಳಿಕ್ಕೆ ಏನು ಮಾಡ್ತೀರಿ, ಸರತಿ ಸಾಲಿನಲ್ಲಿ ನಿಲ್ತಾ ಇರ್ತೀರಿ. ಸರತಿ ಸಾಲಿನಲ್ಲಿ ಯಾಕೆ ನಿಲ್ಬೇಕಂದ್ರೆ ಅಲ್ಲಿ ಕೊರತೆ ಆಗ್ತಾ ಇದೆ. ಯಾಕಂದರೆ ಬಹಳಷ್ಟು ಜನ ಇರೋದ್ರಿಂದ ಅವ್ರಿಗೆ ಏನಾಗ್ತದೆ ಅಂದರೆ ಅಲ್ಲಿ ಸರಿಯಾಗಿ ಟಿಕೆಟ್ ಕೊಡಬೇಕಂದ್ರೆ ನಾವು ಸರತಿ ಸಾಲಿನಲ್ಲಿ ನಿಂದಿರಬೇಕು. ಇಫ್ ದ ಪಾಪ್ಯುಲೇಷನ್ ಇನ್ಕ್ರೀಸಸ್ ಬಟ್ ದಿ ರಿಸೋರ್ಸಸ್ ಕೆನಾಟ್ ಬಿ ಇನ್ಕ್ರೀಸಸ್. ಇಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಬಟ್ ಸಂಪನ್ಮೂಲಗಳ ಕೊರತೆ ಆಗ್ತಾ ಇದೆ. ಅದಕ್ಕಾಗಿ ಏನಂತಂದರೆ ಎವ್ರಿ ಡೇ ವಿ ಆರ್ ಫೇಸಿಂಗ್ ದ ವೇರಿಯಸ್ ಫಾರ್ಮ್ಸ್ ಆಫ್ ದ ಸ್ಕೇರ್ಸಿಟಿ ಇನ್ ದ ಎಕನಾಮಿ ಇನ್ ದಿ ಸೊಸೈಟಿ. ನಾವು ಸಮಾಜದಲ್ಲಿ ಏನು ಮಾಡ್ತೀವಿ ಅಂದರೆ ಬಹಳಷ್ಟು ರೀತಿಯಾದಂಥ ಕೊರತೆಯನ್ನು ಎದುರಿಸ್ತಾ ಇದೆ. ಸಪೋಸ್ ಬಸ್ಸಲ್ಲಿ ಹೋಗ್ತಾ ಅಂದರೆ ಬಸ್ನಲ್ಲಿ ನಾವು ಹೋಗೋದು ಮುಂದೆ ಏನು ಮಾಡ್ತೀವಿ ಅಂದರೆ ನಿಲ್ಕೊಂಡು ಹೋಗ್ತೇವೆ. ಸಪೋಸ್ ವಿ ಹ್ಯಾವ್ ರೀಚ್ ಒನ್ ಪ್ಲೇಸ್ ಬೈ ದಿ ಬಸ್, ಮಸ್ಟ್ ಆ್ಯಂಡ್ ಶುಡ್ ಸ್ಟ್ಯಾಂಡ್ ಇನ್ ದಿ ಬಸ್. ನಾವೇನು ಮಾಡ್ತೀವಿ, ಬಸ್ನಲ್ಲಿ ನಿಂತ್ಕೊಂತ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತಂದರೆ ಆ ಸಂಪನ್ಮೂಲಗಳು ಕೂಡ ಏನಾಗ್ತವೆ, ಕೊರತೆ ಇದ್ದಾವೆ. ಆ್ಯಂಡ್ ಆಲ್ಸೋ ದಿ and also all or many prestations and we face scarcity because the things that satisfy our wants are limited in availability. Yes, exactly. Suppose our wants fulfill, automatically we buy ವೇರಿಯಸ್ ಗೂಡ್ಸ್. ನಾವು ಇಲ್ಲಿ ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸ್ಕೋಬೇಕು ಅಂತಂದರೆ ನಾವು ಅಲ್ಲಿ ವಸ್ತುಗಳನ್ನು ಕೊಂಡ್ಕೋಬೇಕು. ಅಲ್ಲಿ ವಸ್ತುಗಳನ್ನು ಕೊಂಡ್ಕೊತಾ ಇದ್ದೀವಿ ಅಂದರೆ ಸಪೋಸ್ ಇಫ್ ಯು ಹ್ಯಾವ್ ಪರ್ಚೇಸಿಂಗ್ ದಿ ಬಿಸ್ಕೆಟ್, ದ್ಯಾಟ್ ಬಿಸ್ಕೆಟ್ ನಾಟ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್, ಆಟೋಮೆಟಿಕ್ಲಿ ರಿಸೋರ್ಸಸ್ ಆರ್ ಸ್ಕೇರಿಟಿ. ಅಲ್ಲಿ ಒಂದು ವಸ್ತುವಿನ ಕೊರತೆ ಇದೆ ಅಂದರೆ ಆ ವಸ್ತುವಿಗೆ ಏನಂತ ಸಂಪನ್ಮೂಲಗಳ ಕೊರತೆ ಇದೆ ಅಂತ ಆಗ್ತದೆ. ಇಫ್ ಸಪೋಸ್ ವಿ ಸ್ಯಾಟಿಸ್ಫೈ ಅವರ್ ವಾಂಟ್ಸ್, ಮಸ್ಟ್ ಆ್ಯಂಡ್ ಶುಡ್ ಅವೈಲೇಬಿಲಿಟಿ ಆಫ್ ದಿ ಗೂಡ್ಸ್. ಬಟ್ ಅವೈಲೇಬಿಲಿಟಿ ಆಫ್ ಗೂಡ್ಸ್ ಅವೈಲೇಬಲ್ ಇನ್ ಲಿಮಿಟೆಡ್. ಅಲ್ಲಿ ವಸ್ತುಗಳು ಏನಾಗ್ತದೆ ಅಂದರೆ ಮಾರುಕಟ್ಟೆಯಲ್ಲಿ ಪರಿಮಿತ ಪ್ರಮಾಣದಲ್ಲಿದ್ದಾವೆ. ಪರಿಮಿತ ಪ್ರಮಾಣದಲ್ಲಿರೋದ್ರಿಂದ ಆಟೋಮೆಟಿಕ್ಲಿ ಏನಾಗ್ತದೆ, ಅಲ್ಲಿ ಸ್ಕೇರ್ಸಿಟಿ ಪ್ರಾಬ್ಲಮ್ಮು ಕ್ರಿಯೇಟ್ ಆಗ್ತಾ ಇದೆ. ದ ರಿಸೋರ್ಸಸ್ ವಿಚ್ ದ ಪ್ರೊಡ್ಯೂಸರ್ಸ್ ಹ್ಯಾವ್ ಲಿಮಿಟೆಡ್ ಆ್ಯಂಡ್ ಆಲ್ಸೋ ಹ್ಯಾವ್ ದಿ ಆಲ್ಟರ್ನೇಟಿವ್ ಯೂಸಸ್. ಎಸ್, ಸಪೋಸ್ ಇಲ್ಲಿ ಏನಾಗ್ತಾವೆ ಅಂದರೆ ಪ್ರೊಡ್ಯೂಸರ್ ಹ್ಯಾವಿಂಗ್ ದಿ ಲಿಮಿಟೆಡ್ ರಿಸೋರ್ಸಸ್ ಬಿಕಾಸ್ ಆಫ್ ದಿ ಸ್ಕೇರ್ಸಿಟಿ ರಿಸೋರ್ಸ್. ಇಲ್ಲಿ ಉತ್ಪಾದಕರು ಏನು ಮಾಡ್ತಾರೆ ಅಂದರೆ ಸಂಪನ್ಮೂಲಗಳು ಹೊಂದಿರುವಂಥ ಸಂಪನ್ಮೂಲಗಳು ಮಿತವಾಗಿರ್ತವೆ. ಬಿಕಾಸ್ ದಿ ರಿಸೋರ್ಸಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ ವೇರಿಯಸ್ ಸೆಕ್ಟರ್ಸ್ ಆರ್ ದಿ ವೇರಿಯಸ್ ಎಂಟರ್ಪ್ರಿನರ್ಸ್. ನಾವಿಲ್ಲಿ ಸಂಪನ್ಮೂಲಗಳನ್ನು ಏನು ಮಾಡ್ತೀವಿ ಅಂದರೆ ವಿವಿಧ ರೀತಿಯಾದಂಥ ಹಂಚಿಕೆ ಮಾಡ್ತೀವಿ. ಸಪೋಸ್ ಕೈಗಾರಿಕಾ ಕ್ಷೇತ್ರ ಆಗಿರ್ಬೋದು, ಅಥವಾ ಸಾಮಾನ್ಯ ಸರಕುಗಳನ್ನು ತಯಾರಿಸಲಿಕ್ಕೆ ಆಗಿರ್ಬೋದು, ಬಂಡವಾಳ ಸರಕುಗಳನ್ನ ತಯಾರಿಸಲಿಕ್ಕೆ ಆಗಿರ್ಬೋದು. ಇದೇ ರೀತಿ ಏನು ಮಾಡ್ತೀವಿ ಅಂದರೆ ಯಾವೊಂದು ಅತಿ ಅವಶ್ಯಕವಾದಂಥ ವಸ್ತುಗಳನ್ನು ಈ ರೀತಿಯಾಗಿ ಸಂಪನ್ಮೂಲಗಳ ಹಂಚಿಕೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಅಲ್ಲಿ ಉತ್ಪಾದಕರಿಗೆ ಏನು ಮಾಡ್ತಾರೆ, ಸಂಪನ್ಮೂಲಗಳು ಮಿತವಾಗಿ ಇರ್ತಾವೆ. ಅಷ್ಟೇ ಅಲ್ಲದೆ ಏನು ಮಾಡ್ತಾರೆ, ದ್ಯಾಟ್ ಸೋರ್ಸ್ ಆರ್ ಯೂಸ್ಡ್ ಫಾರ್ ದಿ ಆಲ್ಟರ್ನೇಟಿವ್ ಪರ್ಪಸ್. ಅವನ್ನ ಏನು ಮಾಡ್ತಾರೆ, ಪರ್ಯಾಯ ಉಪಯೋಗಕ್ಕೋಸ್ಕರ ಏನು ಮಾಡ್ಬೋದು ಅಂದರೆ ಆ ಒಂದು ಸಂಪನ್ಮೂಲಗಳನ್ನು ನಾವು ಬಳಸ್ಕೋಬೋದು. It satisfy your want of nourishment. Farmers employed in agriculture raise crops that produce your food. Yes, exactly. If the farmers produce our food, ಇಲ್ಲಿ ರೈತರು ಏನು ಮಾಡ್ತಿರ್ತಾರಂದರೆ ಕೃಷಿಯಲ್ಲಿ ನಿರತರ. ಇಫ್ ಸಪೋಸ್ ಫಾರ್ಮರ್ಸ್ ಎಂಪ್ಲಾಯ್ಡ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್, if farmers working in agriculture sector produce the food grains for the citizen of our country. ಈಗ ಎಕ್ಸಾಂಪಲ್ ನಾವು ಆಹಾರದ ವಿಷಯ ತೆಗೆದುಕೊಂಡಾಗ ಏನಂತಂದರೆ ಇಲ್ಲಿ ಕೃಷಿಯಲ್ಲಿ ನಿರತರಾಗಿರುವಂಥ ರೈತರು ನಮ್ಮ ದೇಶದ ನಾಗರಿಕರಿಗೆ ಬೇಕಾದಂಥ ಒಂದು ಆಹಾರವನ್ನು ತಯಾರಿಸ್ತಾ ಇರ್ತಾರೆ, ಹೌದಾ? ಈ ಆಹಾರವನ್ನು ತಯಾರಿಸೋದ್ರಿಂದ ಏನಾಗ್ತಂದ್ರೆ ನಮಗೆ ದೇ ಪ್ರೊಡ್ಯೂಸ್ ದಿ ಅಗ್ರಿಕಲ್ಚರ್ ಫುಡ್ ಗ್ರೇನ್ಸ್, ಆಹಾರದ ಬೆಳೆಗಳನ್ನು ಏನು ಮಾಡ್ತಾರೆ, ಬೆಳೀತಾ ಇರ್ತಾರೆ. ಆ್ಯಂಡ್ ಇನ್ ಅಗ್ರಿಕಲ್ಚರ್ having the sum of the resources like land, labor, water, fertilizers, etc. ಇಲ್ಲಿ ಕೃಷಿಯಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಏನೇನು ಬೇಕಾವೆ, ಅತಿ ಅವಶ್ಯಕವಾದಂಥ ಕೆಲವು ಸಂಪನ್ಮೂಲಗಳು ಬೇಕಾಗ್ತಿದ್ದಾವೆ. ಈಗ ಸಪೋಸ್ ಏನಾಗ್ತದೆ, ಬೆಳೆಗಳನ್ನು ಬೇಕು. ಸಪೋಸ್
ಈಗ ನಾವು ಏನಾದರೂ ಇಲ್ಲಿ ಕೃಷಿಯಲ್ಲಿ ಏನಾದರೂ ಬೆಳೆಯನ್ನು ಬೆಳಿಬೇಕಾದ್ರೆ ನಮಗೆ ಏನಾಗಿರಬೇಕಂದ್ರೆ ಮೊದಲು ನೀರು ಬೇಕು, ಆಮೇಲೆ ಆ ಹೊಲಕ್ಕೆ ತಕ್ಕಂತೆ ಇಫ್ ದ ಲೇಬರ್ಸ್ ಅಪಾಯಿಂಟೆಡ್ ಡಿಪೆಂಡ್ ಅಪಾನ್ ದಿ ಸೈಜ್ ಆಫ್ ದ ಲ್ಯಾಂಡ್, ಆ ಒಂದು ಭೂಮಿಯ ಒಂದು ಅಳತೆಗೆ ಅನುಗುಣವಾಗಿ ಏನು ಮಾಡ್ತಾನೆ ಅಂದರೆ ರೈತನು ಕಾರ್ಮಿಕರನ್ನು ನೇಮಕ ಮಾಡ್ಕೊತಾನೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ, ಕಾರ್ಮಿಕರು ಬೇಕು, ಕೃಷಿ ಕಾರ್ಮಿಕರು ಕೂಡ ಏನಾಗ್ತದೆ ಬೇಕಾಗ್ತದೆ. ಅಷ್ಟೇ ಅಲ್ಲದೆ ಲ್ಯಾಂಡ್, ಇಲ್ಲಿ ಭೂಮಿಯ ಕೂಡ ಏನಾಗ್ತದೆ ಅಂದರೆ ಸ್ಪೆಸಿಫಿಕ್ ಲ್ಯಾಂಡ್. ಇಫ್ ಅ ಫಾರ್ಮರ್ ಹ್ಯಾವಿಂಗ್ ದ ಸ್ಪೆಸಿಫಿಕ್ ಲ್ಯಾಂಡ್ ಫಾರ್ ಕಲ್ಟಿವೇಟೆಡ್ ದಿ ವೇರಿಯಸ್ ಫುಡ್ ಗ್ರೇನ್ಸ್, ವಿವಿಧ ರೀತಿಯಾದಂಥ ಆಹಾರಗಳ ಬೆಳೆಗಳನ್ನು ಬೆಳೆಯಲಿಕ್ಕೆ ಏನು ಮಾಡ್ತದೆ ಅಂದರೆ ಸೀಮಿತ ಹೆಚ್ಚಿನವಾದಂಥ ಭೂಮಿಯನ್ನು ಕೂಡ ಏನು ಮಾಡಬೇಕಂದ್ರೆ ಫಾರ್ಮರು ಹೊಂದಿರಬೇಕು. ನೆಕ್ಸ್ಟ್ ಫರ್ಟಿಲೈಸರ್ಸ್, ರಸಗೊಬ್ಬರಗಳು. ನೌ ಡೇಸ್ ಇಂಟ್ರೊಡ್ಯೂಸಿಂಗ್ ದಿ ವೇರಿಯಸ್ ಟೈಪ್ ಆಫ್ ದಿ ವೇರಿಯಸ್ ಬ್ರ್ಯಾಂಡ್ ಆಫ್ ದಿ ಫರ್ಟಿಲೈಸರ್ಸ್, ವಿಚ್ ಫರ್ಟಿಲೈಸರ್ ಈಸ್ ಸೂಟೇಬಲ್ ಫಾರ್ ದಿ this food, which fertilizer is suitable to the groundnut, which brand of the fertilizer is suitable to the ಬ್ರಿಂಜಾಲ್. ಇಲ್ಲಿ ನಾವು ಏನು ಮಾಡ್ತೇವೆ, ವಿವಿಧ ರೀತಿಯಾದಂಥ ಗೊಬ್ಬರದ ಒಂದು ಬ್ರ್ಯಾಂಡ್ಗಳು ಇಂದಿನ ದಿನಮಾನಗಳಲ್ಲಿ ಬಂದುದರಿಂದ ಯಾವ ಬೆಳೆಗೆ ಯಾವ ರೀತಿಯಾದಂಥ ಗೊಬ್ಬರವನ್ನು ಕೊಡಬೇಕು ಅನ್ನುವುದು ಕೂಡ ಏನಾಗ್ತದೆ ಬಹಳಷ್ಟು ಹೆಸರು ಆಗ್ತದೆ. ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಸಮ್ ಆಫ್ ದ ರಿಸೋರ್ಸಸ್ like water, land, labor, fertilizer, these are the resources for the agriculture sector. ಇವು ಏನಾಗ್ತವೆ ಅಂದರೆ ನೀರಾಗಿರ್ಬೋದು, ಭೂಮಿ ಆಗಿರ್ಬೋದು, ಬಂಡವಾಳ ಕಾರ್ಮಿಕರಾಗಿರ್ಬೋದು, ಗೊಬ್ಬರ, ಇವು ಏನಾಗ್ತದೆ ಅಂದರೆ ಕೃಷಿಕರಿಗೆ ಬೇಕಾಗ್ತದೆ. ಆ್ಯಂಡ್ ದೀಸ್ ಆರ್ ಅವೈಲೇಬಲ್ ಒನ್ಲಿ ಲಿಮಿಟೆಡ್ ಲೆವೆಲ್, ಇವು ಏನಾಗ್ತದೆ ಮಿತವಾಗಿದ್ದಾವೆ. ಬಿಕಾಸ್ ದಿ ಸಮ್ ಆಫ್ ದ ಲೆವಲ್ಸ್ ಆರ್ ದಿ ಎಂಗೇಜ್ಡ್ ಇನ್ ದಿ ಇಂಡಸ್ಟ್ರಿಯಲ್ ಸೆಕ್ಟರ್. ಕೆಲವೊಂದಿಷ್ಟು ಕಾರ್ಮಿಕರು ಏನು ಮಾಡ್ತಾರೆ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಅಲ್ಲದೆ ಕೈಗಾರಿಕಾ ಕ್ಷೇತ್ರದಲ್ಲಿ ಕೂಡ ಏನಾಗಿರ್ತಾರೆ ಅಂದರೆ ಅಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಇವು ಒಂದು ಲಿಮಿಟೆಡ್ ರೀತಿಯಲ್ಲಿ ಮಿತಿಯಲ್ಲಿ ಕೂಡ ಏನಾಗ್ತದೆ ಅಂದರೆ ಕಾರ್ಮಿಕರು ಕೃಷಿಕರಿಗೆ ಏನಾಗ್ತವ ಅವೈಲೇಬಲ್ ಆಗ್ತಿರ್ತಾವ. And all these resources have the alternative uses. Yes, these resources are the having the alternative uses. ಇಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಸಂಪನ್ಮೂಲಗಳನ್ನ ಪರ್ಯಾಯ ರೀತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಉಪಯೋಗಿಸ್ತಾ ಇರ್ತಾರೆ. ಬಿಕಾಸ್ ದ ಸೇಮ್ ರಿಸೋರ್ಸಸ್ ಕ್ಯಾನ್ ಯೂಸ್ ಇನ್ ದಿ ಪ್ರೊಡಕ್ಷನ್ ಆಫ್ ದಿ ನಾನ್ ಫುಡ್ ಕ್ರಾಪ್ಸ್. ಬಿಫೋರ್ ವಿ ಒನ್ಲಿ study the food crops, now these resources are also the using the production of the non-food crops like such as the rubber, cotton, jute, etc. ಇಲ್ಲಿ ಏನಾಗ್ತಂದ್ರೆ ಇತರೆ ಆಹಾರೇತರ ಬೆಳೆಗಳನ್ನು ಬೆಳೆಯಬಹುದು ಅಂತ ರಬ್ಬರ್ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಸೆಣಬು ಆಗಿರ್ಬೋದು, ಈ ರೀತಿಯಾದಂಥ ಆಹಾರೇತರ ಬೆಳೆಗಳನ್ನು ಬೆಳೆಯಲಿಕ್ಕೂ ಕೂಡ ಏನಾಗ್ತಾವ ಅಂದರೆ ನೀರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಗೊಬ್ಬರವು ಕೂಡ ಏನಾಗ್ತದೆ ಅಂದರೆ ಉಪಯೋಗ ಆಗ್ತದೆ. ದ್ಯಾಟ್ಸ್ ವೈ ದ ರಿಸೋರ್ಸಸ್ ಹ್ಯಾವ್ ಯೂಸಿಂಗ್ ದಿ ಅಲ್ಟರ್ನೇಟಿವ್ ಯೂಸಸ್, ಪರ್ಯಾಯ ಒಂದು ಆಹಾರೇತರ ಒಂದು ಬೆಳೆಗಳನ್ನು ಬೆಳೆಯಲಿಕ್ಕೆ ಏನು ಮಾಡ್ತೀವಿ ನಾವು ಈ ಸಂಪನ್ಮೂಲಗಳನ್ನು ಉಪಯೋಗಿಸ್ತಾ ಇದ್ದೇವೆ. Thus, alternative uses of the resources give rise to the problem of the choice. Yes, automatically, these resources are not only used for the agriculture sector, it is also used for the non-agriculture food grains. That's why scarcity of problem is created in the agriculture sector. ಇಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಇಲ್ಲಿ ಆಹಾರಕ್ಕೆ ಒಂದು ಉಪಯೋಗಿಸುವಂಥ ಸಂಪನ್ಮೂಲಗಳನ್ನು ಆಹಾರ ಇತರ ವಸ್ತುಗಳನ್ನು ಬೆಳೆಯಲಿಕ್ಕೂ ಕೂಡ ನಾವು ಬಳಸ್ತಾ ಇರೋದ್ರಿಂದ ಆಟೋಮೆಟಿಕ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಸಂಪನ್ಮೂಲಗಳ ಒಂದು ಕೊರತೆ ಆಗ್ತಾ ಇದೆ. ಇಲ್ಲಿ ಸಂಪನ್ಮೂಲಗಳ ಕೊರತೆ ಆಗೋದ್ರಿಂದ ಆಟೋಮೆಟಿಕ್ಲಿ ಏನಾಗ್ತದೆ ಅಂದರೆ ನಾವು ಒಂದು ಬೆಳೆಯುವಂಥ ಬೆಳೆಗಳು ಇಫ್ ಸಪೋಸ್ ಪ್ರೊಡ್ಯೂಸ್ ದಿ ಒನ್ಲಿ ಮಿನಿಮಮ್ ಅಗ್ರಿಕಲ್ಚರ್ ಗೂಡ್ಸ್ ಆ್ಯಂಡ್ ದಿ ಮಿನಿಮಮ್ ನಾನ್ ಅಗ್ರಿಕಲ್ಚರ್ ಗೂಡ್ಸ್. ಕೆಲವೊಂದಿಷ್ಟು ಅವಾಗ ಏನು ಮಾಡ್ತೇವೆ ಅಂದರೆ ನಾವು ಸರಿಯಾದ ರೀತಿಯಲ್ಲಿ ಏನು ಮಾಡಬೇಕಂದ್ರೆ ಮಿತವಾದ ರೀತಿಯಲ್ಲಿ ಏನು ಮಾಡ್ತೇವೆ ಅಂದರೆ ನಾವು ಕೃಷಿಯ ಒಂದು ಸರಕುಗಳನ್ನು ಉಪಯೋಗಿಸಿ ಅಷ್ಟೇ ಕೃಷಿಯೇತರ ಸರಕುಗಳನ್ನು ಬೆಳೆಸಲಿಕ್ಕೂ ಕೂಡ ಏನು ಮಾಡ್ತೇವೆ ಅಂದರೆ ಉಪಯೋಗಿಸ್ತಾ ಇದ್ದೇವೆ. ಚಾಯ್ಸ್ ಬಿಟ್ವೀನ್ ದ ಡಿಫ್ರೆಂಟ್ ಕಮೋಡಿಟೀಸ್ ದ್ಯಾಟ್ ಕ್ಯಾನ್ ಬಿ ಪ್ರೊಡ್ಯೂಸ್ ಬೈ ದೋಸ್. ಎಸ್, ನಾಟ್ ಒನ್ಲಿ ಪ್ರೊಡ್ಯೂಸಿಂಗ್ ದಿ ಅಗ್ರಿಕಲ್ಚರ್ ಗೂಡ್ಸ್ like food grains like brinjal, various different agriculture goods are produced and the different non-agriculture goods are produced that can be produced. These resources having the alternatives. That's why
properly limitedly using the resources for the agriculture, food grains and the non-agriculture activities. Okay, tomorrow class I will discuss the tomorrow class I will discuss the consumption, production and distribution. Okay, thank you dear students.